ಏನು ವಿಶೇಷತೆ ಅಂದ್ರೆ ಇದು ಶ್ರೀ ದುರ್ಗಮ್ಮ ದುಗ್ಲಮ್ಮ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಇತಿಹಾಸ ಕಾಲದಿಂದ ನಡೀತಾ ಇತ್ತು. ಏನು 2015ರಾಗೆ ಹಳೆಯ ದೇವಸ್ಥಾನ ಏನಿತ್ತು ಅದನ್ನ ತೆರವುಗೊಳಿಸಿ ಹೊಸ ದೇವಸ್ಥಾನ ಮತ್ತು ದೇವರ ಪ್ರತಿಷ್ಠಾಪನೆ ಕಾರ್ಯಕ್ರಮ 2025ರಾಗ ಆಯಿತು. 12 ವರ್ಷ ಕಾರ್ಯಕ್ರಮ ಮಾಡಿರಲಿಲ್ಲ. ಈಗ 12 ವರ್ಷ ಆದಮೇಲೆ ಈ ಒಂದು ದುರ್ಗಮ್ಮ ದುಗ್ಲಮ್ಮ ಜಾತ್ರೆ ಕಾರ್ಯಕ್ರಮವನ್ನು ಬಹಳ ವಿಜೃಂಭಣೆಯಿಂದ ದುರ್ಗಾಂಬಿಕಾ ಕನ್ನಡ ಸಂಘದ ಯುವಕ ಮಿತ್ರರಿಂದ ಹಾಗೂ ಎಲ್ಲ ಗ್ರಾಮಸ್ಥರು ಹಾಗೂ ಎಲ್ಲ ಮಹಿಳೆಯರು ಹಾಗೂ ಎಲ್ಲರೂ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ದೊಡ್ಡಬಳ್ಳಾಪುರ ಮಟ್ಟದಕ್ಕೆ ತಗೊಂಡೋಗ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಬಹಳ ಹೆಮ್ಮೆ ವಿಚಾರ. ಇನ್ನು 3 ದಿನ ಕಾರ್ಯಕ್ರಮ ಐತೆ. ನಾಳೆ ಗ್ರಾಮ ದೇವತೆ ಇರೋದು ಮುತ್ತಲಮ್ಮನ ಆರತಿ, ಮತ್ತೆ ಲಕ್ಷ್ಮೀ ದೇವ್ರಿಗೆ ಆರತಿ, ಮತ್ತೆ ಯಲ್ಲಮ್ಮ ದೇವ್ರಿಗೆ ಆರತಿ, ಇವೆಲ್ಲ ಕಾರ್ಯಕ್ರಮಗಳಿವೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಗ್ರಾಮಸ್ಥರು ಸಹಕರಿಸಿ ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಮ್ಮಲ್ಲಿ ಕೇಳ್ಕೊಂತಾರೆ. ಮಾತ್ರ ವೀರಭದ್ರ ಪಾಳ್ಯ ನಮ್ಮ ವೀರಭದ್ರ ಪಾಳ್ಯಕ್ಕೆ ಒಂದು 500ರಿಂದ 600 ಮನೆ ಇದೆ. 600 ಮನೆ ಮಾತ್ರ ಇಲ್ಲಿ ಬರ್ತದೆ, ಯಾವುದೇ ಊರಿಂದ ಏನು ಬರಲ್ಲ. ಇದು 200 ವರ್ಷಗಳ ಇತಿಹಾಸ ಇರೋವಂಥದ್ದು, ಅವಾಗ್ಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಬಹಳಷ್ಟು ವಿಜೃಂಭಣೆಯಿಂದ ನಡೀತಾ ಇದೆ. ಈಗ 12 ವರ್ಷ ಆಯಿತು ದೇವಸ್ಥಾನ ಪ್ರತಿಷ್ಠಾಪನೆ. ಹಳೆ ದೇವಸ್ಥಾನ ಕಿತ್ತಾಕಿ ಹೊಸ ದೇವಸ್ಥಾನ ಮಾಡೋ ಅಷ್ಟೊಂದು ಗ್ಯಾಪ್ 12 ವರ್ಷ ಆಯಿತು. ಈಗ ಇದೇ ಹೊಸ ದೇವಸ್ಥಾನ ಆದ್ಮೇಲೆ ಇದೇ ಮೊದಲನೇ ವರ್ಷದ ಪ್ರತಿಷ್ಠಾಪನೆ. ಇದು ನಾವು ಜಾತ್ರೆ ಮಾಡೋದು ವರ್ಷ ಬಿಟ್ಟು ವರ್ಷ. ಈಗ 26ಕ್ಕೆ ಮಾಡಿದ್ದೀವಿ, 27ಕ್ಕೆ ಮಾಡಲ್ಲ, 28ಕ್ಕೆ ಮಾಡಿ, ಆ ಥರ ವರ್ಷ ಬಿಟ್ಟು ವರ್ಷ ಈ ತಾಯಿ ಜಾತ್ರೆಯನ್ನ ಮಾಡ್ತೀವಿ. 3 ದಿನ ಜಾತ್ರೆ ನಡೀತೈತೆ. 4ನೇ ದಿನ ಗ್ರಾಮ ದೇವತೆ ಮತ್ತೆ ನಮ್ಮ ಮೆರವಣಿಗೆ ದೇವ್ರನ್ನ ಮನೆಗಳಿಗೂ ತಗೊಂಡೋಗಿ ಪೂಜೆ ಮಾಡಿಸಿ ಮಡ್ಲಕ್ಕಿ ಕಟ್ಟಿಸಿ ಗ್ರಾಮ ದೇವತೆನ ನಾವು ನೀರಿಗೆ ವಿಸರ್ಜನೆ ಮಾಡ್ತೀವಿ ಕೊನೆ ದಿನ. ಅದು ಗ್ರಾಮ ದೇವತೆ ಮಾರಮ್ಮನ ದೇವಸ್ಥಾನ ವರ್ಷ ಅಲ್ಲೇ ತಿದ್ದುತ್ತಾರೆ. ನಾವು ಮಂಗಳವಾರ ನೈಟ್ ಹೋಗಿ ಗ್ರಾಮ ದೇವತೆನ ತಗೊಂಡ್ಬಂದು ಅಲ್ಲಿ ನಾವು ಒಳಗೆ ಕರ್ಕೊಂಡು ಹೋಗೋ ಧೂಳು ಮರಿ ಅಂತ ಮರಿನ ಬಲಿ ಕೊಟ್ಟು ಅಲ್ಲಿಂದ ದೇವ್ರನ್ನ ಇಲ್ಲಿಗೆ ತಗೊಂಡ್ಬರ್ತೀವಿ. ಇಲ್ಲಿ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಆದ್ಮೇಲೆ ಕೊನೆ ದಿನ ನಮ್ದೇನು ದುರ್ಗಮ್ಮ ದುಗ್ಲಮ್ಮ ಗ್ರಾಮ ದೇವತೆ ಮತ್ತು ಅದು ಮೆರವಣಿಗೆ ದೇವ್ರು ಎರಡನ್ನೂ ಮೆರವಣಿಗೆ ಮಾಡಿ ಎಲ್ಲ ಪೂಜಾ ಮಡ್ಲಕ್ಕಿ ಆದ್ಮೇಲೆ ನಮ್ಮ ದೇವ್ರನ್ನ ಇಲ್ಲಿಗೆ ತಗೊಂಡ್ಬಂದಿರ್ತೀವಿ. ಇದನ್ನ ತಗೊಂಡೋಗಿ ಒಳಗೆ ಬಿಡ್ತೀವಿ. ದೇವಸ್ಥಾನ ಅವಾಗ 100-150 ವರ್ಷದಿಂದ ಇದ್ದಿತ್ತಂತ ಹಳೆ ದೇವಸ್ಥಾನ ಇದು. ನಮ್ಮ ಯಾರು ವೆಂಕಟೇಶ್ ಭಟ್ರು ಈ ದೇವಸ್ಥಾನನ ಪುರೋಹಿತಿಗೆ ಮಾಡಿದ್ ಮೊನ್ನೆ. ಅವ್ರು ಈ ದೇವಸ್ಥಾನ 200 ವರ್ಷ ಇತಿಹಾಸ ಐತೆ, ಅವಾಗ್ಲಿಂದಾನು ಮಾಡ್ಕೊಂಡು ಬರ್ತಾರೆ. ನೀವು ಇತ್ತೀಚೆಗೆ ಪೂಜೆಗಳು ಏನು ಮಾಡ್ತಾ ಇರ್ಲಿಲ್ಲ, ಅದರಿಂದ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಅಂತ ಇಲ್ಲೇನೆ ಅವ್ರು ವಿಳ್ಯದಲ್ಲೇ ಶಾಸ್ತ್ರ ಹೇಳಿ ಇದು ಮಾಡಿದ್ದಾರೆ. ಅದರಿಂದ ಬಹಳಷ್ಟು ಪುರಾತನ ಇತಿಹಾಸ ಇದೆ. ಆಮೇಲೆ ದೊಡ್ಡಬಳ್ಳಾಪುರ ನಗರದಾಗೆ ತಾಲೂಕಿನಾಗೆ ದುರ್ಗಮ್ಮ ದೇವಸ್ಥಾನ ಎಲ್ಲೂ ಇಲ್ಲ, ಇದೇ ಇರೋದು ದುರ್ಗಮ್ಮನ ದೇವಸ್ಥಾನ. ಅದರಿಂದ ಇಲ್ಲಿ ಶುಕ್ರವಾರ ಮಂಗಳವಾರ ಪ್ರತಿದಿನ ಶುಕ್ರವಾರ ಮಂಗಳವಾರ ಪೂಜೆ ನಡೀತಿದೆ. ಮತ್ತೆ ಬೇರೆ ಊರುಗಳಿಂದನೂ ಬರ್ತಾರೆ. ದುರ್ಗಮ್ಮ ಇರೋದ್ರಿಂದ ಈ ನವರಾತ್ರಿ ಒಳಗೆ 9 ದಿನ ಬೇರೆ ಸಮುದಾಯದವರೆಲ್ಲ ಬಂದು ಆರತಿಗಳು ಮಾಡಿ ಇಲ್ಲಿ ಆರತಿಗಳೆಲ್ಲ ಮಾಡ್ತಾರೆ. ನಾವು ಅವ್ರಿಗೆಲ್ಲ ಸಹಕರಿಸ್ತೀವಿ ದೇವಸ್ಥಾನದ ಮಂಡಿ.